ಸರ್ ನಡೆಯಕ್ಕೆ ಹೋಗಿ ಏನು ಮಾಡ್ಕೊಂಡ್ರೋ ಏನೋ ತಿಳ್ಕೊಂಡು ಮನೆ ಮದ್ದು ಮಾಡ್ಕೊಡ್ಬೇಕು. ಅಲ್ಲ, ಈ ಮಿಥಿಲಾಗ ಏನಾಗಿದೆ? ವಿರಾಜ್ಗೋಸ್ಕರ ಕೈಯಲ್ಲಿ ಆರತಿ ಮಾಡಿದಾರಂತೆ. ಅವಳ ಕೈ ನೋಡಿದ್ಯಾ ನೀನು? ನೋಡಿದ್ದೀನಿ. ಮಿಥಿಲಾ ಈ ಥರ ಆಡ್ತಿರೋದು ನೋಡಿದ್ರೆ ಹೋಗಿ ಬೈದ್ ಬರೋಣ ಅನ್ಸುತ್ತೆ. ಏನು ನೋವಲ್ಲಿದ್ದಾಳೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಅವಳು ಮಾಡಿರೋ ಕೆಲಸಕ್ಕೆ ನಿಂಗೂ ಸಿಟ್ಟು ಬಂತಾ? ವಿರಾಜ್ಗೆ ಆಕ್ಸಿಡೆಂಟ್ ಅವಳೇ ಮಾಡಿಸಿದ್ದಾಳೆ ಅಂತ ನೆನೆಸ್ಕೊಂಡು ಆಶ್ಚರ್ಯ ಆಯಿತು. ಮಿಥಿಲಾ ಈ ಮಟ್ಟಿಗೆ ಇಳಿದಿದ್ದಾಳೆ ಅಂದರೆ ಕತೆ ಸೀರಿಯಸ್ ಘಟ್ಟಕ್ಕೆ ಬಂದು ಮುಟ್ಟಿದೆ ಅಂತಲೇ ಅರ್ಥ. ಯಾಕೆ ಏನು ಮಾತಾಡ್ತಾ ಇಲ್ಲ? ನಿಮ್ಮ ಸೊಸೆ ಮಾಡಿರೋ ಕೆಲಸಕ್ಕೆ ಮಾತೇ ಮರ್ತು ಹೋಗಿದೆ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೂ ಅಷ್ಟೇ. ಇವಳು ಹೀಗೆ ವಿರಾಜ್ ಮೇಲೆ ಕಾಳಜಿ ತೋರಿಸ್ತಾ ಕೂತ್ರೆ ನಾಳೆ ದಿನ ಕುರ್ಚಿ ಬಿಟ್ಕೊಟ್ರು ಆಶ್ಚರ್ಯ ಇಲ್ಲ. ಕುರ್ಚಿ ಬಿಟ್ಕೊಡೋದ? ಎಲ್ಲರ ಕುರ್ಚಿನೂ ಅಲ್ಲಾಡಿಸ್ತಿರೋದೆ ಅವಳು. ವಿರಾಜ್ಗೆ ಏನೇ ಆದರೂ ನೋವು ತಿನ್ನಕ್ಕೆ ನನ್ನ ಸೊಸೆನೇ ಆಗ್ಬೇಕಾ? ಅವನಿಗೇನೋ ಕಂಟಕ ಇದೆ ಅಂದರೆ ಅದು ಅವನ ಸಮಸ್ಯೆ. ಅವಳ್ಯಾಕೆ ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು? ಅವನೇ ಕೂಲಾಗಿದ್ದಾನೆ. ನೋಡಿ, ಮಿಥಿಲಾ ಮಾಡೋ ಪ್ರತಿ ಕೆಲಸದ ಹಿಂದೆನೂ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದು ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಲ್ಲ. ಮಿಥಿಲಾ ಇಷ್ಟೊಂದು ಒಳ್ಳೆಯವಳಾದ್ರೆ ಈ ಮನೇಲಿ ಬೆಲೆ ಇರಲ್ಲ. ಮಿಥಿಲಾ ಒಳ್ಳೆ ಉದ್ದೇಶದಿಂದ ವಿರಾಜ್ ಹೈಲೈಟ್ ಆಗ್ತಿದ್ದಾನೆ ಬಿಟ್ರೆ ಮಿಥಿಲಾ ಅಲ್ಲ. ಆಕ್ಸಿಡೆಂಟ್ ಆಗಿದ್ದು ವಿರಾಜ್ಗೆ, ಆದರೆ ಕಾಳಜಿ ಅನುಕಂಪ ಸಿಗ್ತಾ ಇರೋದು ಮಿಥಿಲಂಗೆ. ಇದು ನಿಮ್ಗೆ ಅರ್ಥನೇ ಆಗಲ್ಲ ಬಿಡಿ. ಅರ್ಥ ಮಾಡ್ಸೋಕ್ಕೆ ಹೋದರೆ ನಿಮ್ಮ ಬಾಯಲ್ಲಿ ಗುಟ್ಟು ನಿಲ್ಲೋದು ಇಲ್ಲ. ನೀನು ಕಾಲು ಪೇಟ್ ಮಾಡ್ಕೊಂಡು ಎಲ್ಲೋ ಹೋಗ್ತಾ ಇದ್ರೆ ನಾನು ನೋಡ್ಕೊಂಡು ಹಾಗೆ ಇರಲ್ಲ. ಅಯ್ಯೋ, ರೂಮಿಗೆ ಬೇರೆ ಮಿಸ್ ಮೂಗುತಿ ಬರ್ತಿದ್ದಾಳೆ. ಮಿಸ್ ಮೂಗುತಿಯಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ, ಮಿಥಿಲಾಯಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಏನು ಮಾಡಲಿ? ಏನು ಮುಖ ನೋಡ್ತಾ ನಿಂತಿದ್ಯಾ? ಹೌದು, ಮೆಟ್ಲ ಹತ್ರ ಏನು ಮಾಡ್ತಿದ್ಯಾ? ಹೌದು ವಿರಾಜ್, ರೂಮ್ ಬಿಟ್ಟು ಯಾಕೋ ಆಚೆ ಬಂದಿದ್ದೆ? ನಾನು 2 ನಿಮಿಷ ಇಲ್ದಿದ್ರೆ ರೂಮಲ್ಲಿ ಇರೋಕ್ಕಾಗಲ್ವಾ? ಬೋರ್ ಆಗೋಯ್ತಾ? ಹೌದು, ರೂಮಲ್ಲಿ ಕೂತ್ ಬೋರ್ ಆಗ್ತಿತ್ತು ಮಿಥಿಲಾ. ಅದಕ್ಕೆ ಬೋರ್ ಆದ್ರೆ ಮೂವಿ ನೋಡು, ಇಲ್ಲ ಅಂದ್ರೆ ನಾಗುನ್ ಬರಕ್ ಹೇಳಿದ್ರೆ ಯಾವ್ದಾದ್ರು ಜೋಕ್ ಹೇಳ್ತಿದ್ದ, ಟೈಮ್ ಪಾಸ್ ಆಗ್ತಿತ್ತು. ಅದನ್ನ ಬಿಟ್ಟು ಈ ತರ ಹೊರಗೆ ಬರೋದಾ? ಹೊರಗೆ ಇರಬೇಕು, ಇಲ್ಲಾಂದ್ರೆ ರೂಮಿಗೆ ಯಾರೋ ಬರ್ತಾರೆ. ಮತ್ತೆ ರೂಮಿಗೆ ಬರ್ದೇ ಇರ್ತಾರ? ನಿನ್ ಕಾಲಿಗೆ ಗಾಯ ಆಗಿದೆ ಕಣೋ, ನಿನ್ ಮೇಲೆ ಕಾಳಜಿಗಾದ್ರೂ ರೂಮಿಗೆ ಬರ್ತಾರೆ. ಅದೇ ಕಾಲೇಜಲ್ಲಿ ರೂಮಿಗೆ ಬರ್ತಾರೆ. ರೂಮಲ್ಲಿ ಯಾರೆಲ್ಲ ಇರಬೇಕು, ರೂಮಿಗೆ ಬರೋದನ್ನ ತಡಿಬೇಕು. ಬಂದೆ. ಏ ಅವಿ ಅವಿ ಎಲ್ಲೋ ಹೋಗ್ತಿದ್ಯಾ? ನೀರು ಕುಡಿಬೇಕು, ನಾನು ಬರ್ತೀನಿ. ಅರೆ ಏ ಸ್ಲೋ ಹೋಗೋ. ಅದನ್ನ ತಡಿಬೇಕು ಅಂತ ರೂಮ್ ಬಿಟ್ಟು ಹೊರಗೆ ಬರ್ತೀಯಾ? ಇದು ನನ್ನ ಕಾಲ್ ನೋವಾಗಲ್ವಾ? ಇಲ್ಲ ಮಿಥಿಲಾ, ವಾಕ್ ಮಾಡಿ ಇನ್ನೂ ಆರಾಮಾಗ್ತಿದೆ. ಕೂತು ಕಾಲ್ ನೋವ್ತಿತ್ತು. ಆರಾಮಾಗಿದ್ದಿದ್ರೆ ಹೀಗೆ ಒಂಟಿ ಕಾಲಲ್ಲಿ ಇರ್ತಿದ್ಯಾ? ಬಾ ರೂಮ್ ಹೋಣ, ಬಾ ಬಾ. ಏನು ರೂಮ್ಗ? ಹೌದು ಕಣೋ, ನಿಂಗೇನಾದ್ರೂ ಬೋರ್ ಆದ್ರೆ ನಾನಿದ್ದೀನಿ, ಅವಿ ಇದೀವಿ, ಇಬ್ರು ಮಾತಾಡೋಣ. ಬಾ ಬಾರು. ಅಯ್ಯೋ, ರೂಮ್ಗೆ ಹೋಗೋಕ್ಕಾಗಲ್ವೇ? ಮೆಲ್ಲ ಸ್ಲೋ ಬಾ. ಏನಪ್ಪ ಮಾಡ್ಲಿ ಈಗ?